ನಮಸ್ತೆ ಎಲ್ರಿಗೂ. ಈ ವಿಡಿಯೋ ಬಂದು ಮಾದಪ್ಪಂದು ಬೇಬಿ ಫೋಟೋಶೂಟ್. ನಾನು ಏನೇನು ಐಟಮ್ ತರಿಸ್ಕೊಂಡೆ ಅಂದರೆ ಮೀಶೋಯಿಂದ ಇದು ಬ್ರೇಸ್ಲೆಟ್ ಕಾಂಬೋ 4 ಮತ್ತೆ 2 ಕಾಂಬೋ ಹಾರ ರುದ್ರಾಕ್ಷಿದು. ಇದೆರಡು ತುಂಬ ಚೀಪಾಗಿ ಬಂತು. ನೆಕ್ಸ್ಟ್ ನಾನು ಫ್ಲಿಪ್ಕಾರ್ಟಿಂದ ಈ ಪಂಚೆ ತರಿಸ್ಕೊಂಡೆ. ಒಂದು ಪಂಚೆನಲ್ಲಿ ನಾನು ಕಟ್ ಮಾಡಿ 2 ಪೀಸ್ ಮಾಡ್ಕೊಂಡಿದ್ದೀನಿ. ಒಂದು ಪಂಚೆ ಥರ ಉಡ್ಸೋದಕ್ಕೆ, ಒಂದು ಶಲ್ಯ ಥರ ತಲೆ ಮೇಲೆ ಹಾಕೋದಕ್ಕೆ. ಇದನ್ನು ಅಷ್ಟೇ ತುಂಬ ಕಮ್ಮಿಗೆ ಬಂತು. ನಿಮಗೆ ಇದ್ರದ್ದು ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಸೆಂಡ್ ಮಾಡ್ತೀನಿ. ಹುಲಿನ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ, ಬಟ್ ಅದು ಸೈಜು ಅದೆಲ್ಲ ನನಗೆ ಅಡ್ಜಸ್ಟ್ ಆಗಲಿಲ್ಲ. ನಮ್ಮ ಮಮ್ಮಿ ಫ್ರೆಂಡ್ ಮನೇಲಿ ಇದೆ ಅಂತ ಗೊತ್ತಾಯಿತು. ಸೊ ಸುಮ್ಮನೆ ಯಾಕೆ ಅದನ್ನು ಮತ್ತೆ ಪರ್ಚೇಸ್ ಮಾಡೋದು ಅಂದ್ಬಿಟ್ಟು ಅವ್ರ ಹತ್ರನೇ ಒಂದಿನಕ್ಕೋಸ್ಕರ ಈಸ್ಕೊಂಡು ಬಂದೆ. ನಾನು ಬ್ಯಾಕ್ಗ್ರೌಂಡ್ಗೆ ಪಂಚೆ ಮತ್ತು ಕೆಳಗಡೆ ಒಂದು ಮ್ಯಾಟು, ಅದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಮ್ಯಾಟ್ ಹಾಕಿದ್ದೀನಿ. ಇನ್ನು ರೆಡಿ ಮಾಡೋದಕ್ಕೆ ನಾನು ವಿಭೂತಿ ಪೌಡ್ರಿಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಂಡು ಯಾವ ಥರ ಬೇಕೋ ಥಿಕ್ನೆಸ್ ಪೇಸ್ಟ್ ಮಾಡಿಕೊಂಡೆ. ಆಮೇಲೆ ಇಯರ್ ಬಡ್ಸಿಂದ ಅದನ್ನೆಲ್ಲ ಬರೆದೆ, ಹಣೆ ಮೇಲೆ, ಶೋಲ್ಡರ್ಗೆ, ಹ್ಯಾಂಡ್ಗೆ, ಎದೆ ಮೇಲೆಲ್ಲ ಬರೆದೆ. ಆಮೇಲೆ ಪಂಚೆ 2 ಕಟ್ ಪೀಸ್ ಮಾಡಿಕೊಂಡು ಒಂದು ತಲೆಗೆ ಮತ್ತು ಒಂದು ಸೊಂಟಕ್ಕೆ ಸುತ್ತಿದ್ದೀನಿ. ನಾನು ರುದ್ರಾಕ್ಷಿ ಸರನ 2 ಯೂಸ್ ಮಾಡಿದ್ದೀನಿ. ಒಂದನ್ನ 2 ಸುತ್ತು ಮಾಡಿ ಚಿಕ್ಕದಾಗಿ ಹಾಕಿದ್ದೀನಿ, ಒಂದು ಉದ್ದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಮತ್ತೆ ರುದ್ರಾಕ್ಷಿ ಬ್ರೇಸ್ಲೆಟ್ ಬಂದು ಒಂದು ಶೋಲ್ಡರ್ಸ್ಗೆ ಮತ್ತು ಹ್ಯಾಂಡ್ ರಿಸ್ಟ್ ಹತ್ರನೂ ಹಾಕಿದ್ದೀನಿ. ನಾನು ಫೋಟೋಶೂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವನ್ನ ಆ ಹುಲಿ ಜೊತೆ ಆಟಾಡಕ್ಕೆ ಬಿಟ್ಟಿದ್ದೆ. ಯಾಕೆಂದರೆ ಆ ಫೋಟೋಶೂಟ್ ಸ್ಟಾರ್ಟ್ ಮಾಡಿದಾಗ ಅದನ್ನ ಸಡನ್ನಾಗಿ ನಾವು ತೊಗೊಂಡೋಗಿ ಇಟ್ಟರೆ ಅವ್ನು ಹೆದರ್ಕೊಬಿಡ್ತಾನೆ, ಅಳ್ತಾನೆ, ತೆಗೆಸ್ಕೊಳ್ಳಲ್ಲ ಅಂದ್ಬಿಟ್ಟು ಅದ್ರ ಜೊತೆ ಆಟಾಡಕ್ಕೆ ಬಿಟ್ಟಿದ್ದಕ್ಕೆ ಅವನು ಫೋಟೋಶೂಟ್ ಟೈಮಲ್ಲಿ ಹೆದರ್ಕೊಳ್ಳಿಲ್ಲ. ಅವನು ಅದ್ರ ಮೇಲೆ ಕುತ್ಕೊಳ್ಳೋದು ಮತ್ತೆ ಆಟ ಆಡೋದು ಅದೆಲ್ಲ ಮಾಡ್ದ. ವಿಡಿಯೋ ಫೋಟೋಶೂಟ್ ಮಾಡ್ಬೇಕಂದಾಗ ಇಬ್ಬರಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಒಬ್ರು ವಿಡಿಯೋ ತೆಗಿತಾ ಫೋಟೋ ತೆಗಿತಾ ಇದ್ರೆ ಮಕ್ಕಳು ಒಂದ್ ಕಡೆ ಕೂತಿರಲ್ವಲ್ಲ, ಅವಾಗ ಎತ್ಕೊಂಬಂದು ಕೂರ್ಸೋದಕ್ಕೆ ಸರಿ ಹೋಗುತ್ತೆ. ನಮಗೆ ಈ ಫೋಟೋಶೂಟ್ನ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಅಲ್ಲೇ ಮಾಡೋದಕ್ಕೆ ತುಂಬಾನೇ ಇಷ್ಟ ಇತ್ತು, ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ಯೋ ಥರ. ಬಟ್ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಏನು ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಮನೇಲೇ ಮಾಡಿದ್ವಿ. ಇದಾಗಿತ್ತು ಬೇಬಿ ಫೋಟೋಶೂಟ್. ಥ್ಯಾಂಕ್ ಯು.